ಜಿಲ್ಲೆಯ ಜಮಖಂಡಿ ನಗರದ ಸಮೀಪವಿರುವ ಸಬ್ ಜೈಲಿನಲ್ಲಿ ತೀವ್ರ ಆತಂಕದ ಘಟನೆ ನಡೆದಿದ್ದು, ಜೈಲಿನಲ್ಲಿದ್ದ ಖೈದಿಗಳು ಜೈಲರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಜಮಖಂಡಿ ಸಬ್ ಜೈಲಿನ ಜೈಲರ್ ವಿಡಿ ಕುಂಬಾರ್ ಅವರು ನಿನ್ನೆ ರಾತ್ರಿ ಖೈದಿಗಳ ನಡುವಿನ ಜಗಳವನ್ನು ಶಮನಗೊಳಿಸಲು ಮುಂದಾಗಿದ್ದ ವೇಳೆ ಕೆಲ ಖೈದಿಗಳು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ. ಹಲ್ಲೆಯಿಂದ ಗಾಯಗೊಂಡ ಜೈಲರ್ ವಿಡಿ ಕುಂಬಾರ್ ಅವರನ್ನು ತಕ್ಷಣವೇ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವೈದ್ಯರು ಚಿಕಿತ್ಸೆ ಮುಂದುವರೆಸಿದ್ದು, ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಹಾಗೂ ವಿಜಯಪುರ ಎಸ್ಪಿ ಕೋಟ್ರೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲಿನ ಭದ್ರತಾ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈ ಘಟನೆ ಜೈಲು ಭದ್ರತಾ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದ್ದು, ಪ್ರಕರಣ ಸಂಬಂಧ ಹೆಚ್ಚಿನ ತನಿಖೆ ಇವತ್ತು ಜಮಖಂಡಿ ಉಪಕಾರ್ಯಾಲಯ ಭೇಟಿ ಏನೋ ಆರೋಪಿಗಳು ಮೇಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಹಲ್ಲೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅದು ಒಳಗಡೆ ನಿನ್ನೆ ಸಂಜೆ 6:15 ಸುಮಾರಿಗೆ ಬಂದಿ ಮಾಡೋ ಸಮಯದಲ್ಲಿ ಒಂದು 4 ಜನ ಇರ್ತಕ್ಕಂಥ ಗುಂಪು ಇನ್ನೊಂದು ಇಬ್ಬರಿಗೆ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ನೀನು ಅದು ಚಾಡಿ ಹೇಳ್ತಿದ್ದು ಚಾಡಿ ಹೇಳ್ತಂತ ಕ್ಷುಲ್ಲಕ ಕಾರಣಕ್ಕೆ ಅವನಿಗೆ ಮೊದಲು ವಾಗ್ವಾದ ಬೈಗಳು ಸ್ಟಾರ್ಟ್ ಆಗಿದೆ. ಅದಾದ ತಕ್ಷಣ ಬೈಗಳು ಸ್ಟಾರ್ಟಿಂಗ್ ಪ್ರಿವೆಂಟ್ ಮಾಡಬೇಕಂತ ಅದೇ ಟೈಮಲ್ಲಿ ಒಂದು ಏಟು ಹೊಡೆದಿದ್ದಾರೆ. ಆ ಏಟು ಹೊಡೆದ ತಕ್ಷಣ ಇನ್ನೇನು ಜಾಸ್ತಿ ದೊಡ್ಡ ಗಲಾಟೆ ಆಗುತ್ತೆ ಅನ್ನೋ ವಿಷಯಕ್ಕೆ ನಮ್ಮ ಜೈಲರ್ ಕುಂಬಾರ್ ಅವರು ಹೋಗಿ ಪ್ರಿವೆಂಟ್ ಮಾಡಿದ್ದಾರೆ. ಅದನ್ನ ಹೋಗಿ ಹಿಡಿದಿದ್ದಾರೆ. ಹೊಡಿಬೇಡ ಅಂತ ಇನ್ನೂ ಮತ್ತೆ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ. ಆ ಹೊಡೆಯೋ ಸಂದರ್ಭದಲ್ಲಿ ಸೂಪರಿಂಟಿಗೂ ಏಟು ಬಿದ್ದಿದೆ, ಒಂದಿಷ್ಟು ಏಟು ಬಿದ್ದಿದೆ. ಆದ ಕಾರಣಕ್ಕೆ ನಾವು ಅವರಿಗೆ ಚಿಕಿತ್ಸೆ ಕೊಡಿಸಿದ್ವಿ. ನಿನ್ನೆ ಒಂದು ಲೆಫ್ಟ್ ತಂಬು ಫ್ರ್ಯಾಕ್ಚರ್ ಆಗಿದೆ, ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗಿದೆ. ಅಡ್ಮಿಟ್ ಮಾಡಿ ಈಗೆಲ್ಲ ಸ್ಟೇಬಲ್ ಇದ್ದಾರೆ ಕುಂಬಾರ್ ಅವರು. ಜೊತೆಗೆ ಅದಕ್ಕೆ ಪ್ರಕರಣ ಕುರಿತಂತೆ ನಾವು ಇಲ್ಲಿ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡಿದ್ದೀವಿ. ದಾಖಲು ಮಾಡಿ ಯಾರು ಏನು ಮಾಡಿದ್ರು ತನಿಖೆ ಮಾಡಿ ಅವ್ರನ್ನ ಶಿಸ್ತನ್ನು ಜರುಗಿಸೋಕ್ಕೆ ಅವರಿಗೆ ನಾವು ಎಫ್ಐಆರ್ ಮಾಡಿ ಠಾಣೆಯಲ್ಲಿ ಎಫ್ಐಆರ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಒಂದು ಪ್ರಥಮ ವರದಿ ಸಲ್ಲಿಸೋಕ್ಕೆ ನಾನು ಬಂದಿದ್ದೀನಿ. ಎಲ್ಲ ಇನ್ನೇನಾಗಿದೆ ತಿಳ್ಕೊಂಡು ಒಂದು ವರದಿನ ತೊಗೊಂಡು ನಮ್ಮ ಹೈಯರ್ ಆಫೀಸರ್ ನಮ್ಮ ಮೇಲಧಿಕಾರಿಗಳ ವರದಿನ ಸಲ್ಲಿಸ್ತೀನಿ. ಸಲ್ಲಿಸಿದ ನಂತರ ಅವರಿಗೆ ನಾವು ಯಾವ ಥರ ಶಿಸ್ತನ್ನು ಜರುಗಿಸ್ಬೇಕು ಅವ್ರೇನು ಜರುಗಿಸ್ತೀವಿ, ನಾವೆಲ್ಲ ಆ ಕೆಲಸ ಮಾಡ್ತೀವಿ. ಸರ್, ಈಗ ಆ ಆರೋಪಿಗಳು ಒಳಗಡೆ ಇದ್ದ ಬಂದಿಖಾನೆ ಆರೋಪಿಗಳು ಯಾವ ಪ್ರಕರಣದಲ್ಲಿ ದಾಖಲಾಗಿ ಬಂದಿದ್ದಾರೆ? ಅವರು 4 ಜನ ಇರ್ತಕ್ಕಂಥ ಬಂದಿಗಳು ಮಾಲಿಂಗ್ಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಕಾಯಿತಿ ಪ್ಲಸ್ ಕಿಡ್ನಾಪ್ ಆ ಕೇಸಲ್ಲಿ ದಾಖಲಾಗಿ ಬಂದಿದ್ದಾರೆ. ಅವರು ಇಲ್ಲಿ ಹಲ್ಲೆ ನಿಲ್ತಲ್ಲ ಅಂದರೆ ಒಳಗಡೆ ಇದ್ದ ಅವರವರೇ ಒಳಗೆ ಗಲಾಟೆ ಸಣ್ಣ ಪುಟ್ಟ ವಾಗ್ವಾದಾಗಿ ಅದು ಗಲಾಟೆಯಾಗಿ ಸಣ್ಣ ಗಲಾಟೆ 2 ಏಟು ಹೊಡೆದಿದ್ದಾರೆ. ಆ ಟೈಮಲ್ಲಿ ನಮ್ಮ ಸೂಪರಿಂಟ್ ಅವರು ಜೈಲರ್ ಕುಂಬಾರ್ ಅವರು ಬಿಡಿಸಕ್ಕೆ ಹೋದ್ರೆ ಅವಾಗ ಒಂದು 3-4 ಏಟು ಹೊಡೆದ. ಆ ಟೈಮಲ್ಲಿ ಅವ್ರಿಗೆ ಸೂಪರಿಂಟ್ ಕೈ ಫ್ರ್ಯಾಕ್ಚರ್ ಆಗಿತ್ತು ಹೇಳ್ತಿಲ್ಲ. ಹೌದು, ಕೈ ಫ್ರ್ಯಾಕ್ಚರ್ ಆದಾಗ ಅವರು ಯಾವ ಮಾರ್ಕ್ ಹಾಸ್ತಿಲ್ಲ, ಏನು ಮಾರಕ್ ಹಾಸ್ತಿಲ್ಲ, ಕೈಲೇನೆ ಯಾವ ಮಾರಕ್ ಹಾಸ್ತಿಲ್ಲ, ಏನೂ ಇಲ್ಲ. ಕೈಲೇನೆ ಜಸ್ಟ್ ಕೈಲೇನೆ ಪಂಚ್ ಹೊಡೆದಿದ್ದಾರೆ. ಹೊಡಿತಾ ಇರ್ಬೇಕಾದ್ರೆ ಅದು ಕೈ ತಂಬಿಗೆ ಸ್ವಲ್ಪ ಬಿದ್ದುಬಿಟ್ಟಿದೆ. ಸ್ವಲ್ಪ ತಂಬಿರುತ್ತೆ, ಮೂಳೆ ಸ್ವಲ್ಪ ಸರಿಯಿದೆ. ಅದಕ್ಕೋಸ್ಕರ ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಆಗುತ್ತೆ. ಈಗ ಜೈಲರ್ ಒಬ್ಬರೇ ಇದ್ರ, ಅವ್ರ ಜೊತೆ ಸಿಬ್ಬಂದಿಗಳು ಎಲ್ಲ ಇದ್ರು. ಬಟ್ ಆ ಹೊಡೆಯೋ ಟೈಮಲ್ಲಿ ಸೂಪರಿಂಟ್ ಹಿಡ್ಕೊಂಡಿದ್ರು, ಹೊಡಿಬೇಡ ಅಂತ ಹೇಳೋ ಟೈಮಲ್ಲಿ ಅವ್ರು ಅಂದರೂ ಹೊಡೆದಿದ್ದಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಹೀಗೆ ಇಟ್ಬಿಟ್ಟಿದೆ. ಇಲ್ಲ, ಇಲ್ಲಿ ನಡಕು ಹೊತ್ತಿದೆ. ಎರಡು ನನಗೆ ಅನಿಸುತ್ತೆ ಉದ್ದೇಶಪೂರ್ವಕವಾಗಿ ಹೊಡೆದಿರ. ಉದ್ದೇಶಪೂರ್ವಕವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಆದರೆ ನಾವು ಎನ್ಕ್ವೈರಿ ಇನ್ನೂ ತನಿಖೆ ಮಾಡೋಕ್ಕೆ ಪ್ರಕರಣ ದಾಖಲಿಸ್ತೀವಿ. ತನಿಖೆ ಮಾಡಲಿ, ಜೊತೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ತದನಂತರ ಅವ್ರಿಗೆ ಶಿಕ್ಷೆಯನ್ನು ಜರುಗಿಸ್ತೀವಿ. ಸರ್, ತಮ್ಮಲ್ಲಿ ಬಂದಿಖಾನೆ ಒಳಗಡೆ ಈ ಮಾವ ಗುಟ್ಕ ಸಾರಾಯಿ ಇವಕ್ಕೆಲ್ಲಕ್ಕೂ ಅವಕಾಶ ಇಲ್ಲ. ನಾವು ಆರೋಪಗಳು ಕೇಳಿ ಬರ್ತದೆ ಎಲ್ಲ ಸುಳ್ಳು. ನಾವು ಬಂದೆಲ್ಲ 3-4 ಸಲ ನಾವು ಬಂದು ಎನ್ಕ್ವೈರಿ ಮಾಡಿ ವರದಿಯೆಲ್ಲ ಇನ್ಸ್ಪೆಕ್ಷನ್ ಮಾಡಿ ವಿಸಿಟ್ ಮಾಡಿ ಎಲ್ಲ ಹೋಗಿದೆ. ಆ ಥರ ನಮಗೆ ಈ ಜೈಲಲ್ಲಿ ಕಂಡು ಬಂದಿಲ್ಲ, ಯಾವುದೇ ರೀತಿ ಇಲ್ಲ. ಈ ಒಳಗಡೆ ಬಂದಿಖಾನೆ ಒಳಗಿದ್ದ ಈ ಆರೋಪಿಗಳಿಗೆ ಸಂಬಂಧಿಕರು ಇವರು ಯಾರೋ ಭೇಟಿ ಕೊಟ್ಟರೆ ಅವ್ರ ಕಡೆಯಿಂದ ದುಡ್ಡು ಪೀಗ್ತಾ ಇದ್ದಾರೆ ಅನ್ನೋದು ಅದು ಆರೋಪ ಕೇಳಿಬರ್ತಾರೆ. ಇಲ್ಲ, ಅದು ಆರೋಪ ಇದೆ. ಆದರೆ ನಮ್ಮಲ್ಲಿ ನಾವು ಬಂದು ತನಿಖೆ ಮಾಡಿ ಹೋಗಿದ್ದು ನಾವು ರಿಪೋರ್ಟಲ್ಲಿ ಆ ಥರ ಯಾವುದೇ ರೀತಿ ಕಂಡು ಬಂದಿಲ್ಲ. ಕಂಡು ಬಂದರೆ ಮುಂದೆ ವರದಿ ಸರ್, ಈಗ ಆಲ್ರೆಡಿ DGP ಅಲೋಕ್ ಕುಮಾರ್ ಹೊಸದಾಗಿ ಇದನ್ನ ಆಗಬೇಕು, ಅವ್ರು ಬಂದು ವಿಸಿಟ್ ಕೊಟ್ಟು ಹೋದ ನಂತರ ಇಲ್ಲಿ ಏನೈತಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿಕೆ ಕೊಟ್ಟು ಹೋದ್ರು. ಬಟ್ ಸಾರ್ವಜನಿಕರಲ್ಲಿ ಈಗ ಏನು ಗೊಂದಲ ವಾತಾವರಣ ಅನಿಸ್ತದೆ. ಇಷ್ಟೆಲ್ಲ ಬಂದು ಹೋದ್ರೂ ಈಗ ಜೈಲರ್ನೂ ಒಬ್ಬನು ಬಡ್ದಾರಂದ್ರೆ ಇಲ್ಲಿ ಒಳಗೆ ಇನ್ನೂ ಏನೇನು ನಡೀತಾ ಇದೆ ಅದಕ್ಕೆ ಸಂಬಂಧ ಇಲ್ಲ. ಅದೇನಾಗಿದೆ ಗೊತ್ತಾ, ಸಡನ್ನಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಸಡನ್ನಾಗಿ ಏನೋ ಸಣ್ಣ ಪುಟ್ಟ ವಾಗ್ವಾದಾಗಿ ಗಲಾಟೆ ಇರ್ತಾನೆ. ಗಲಾಟೆನ ತಡೆಯೋಕ್ಕೆ ಉದ್ದೇಶಕ್ಕೆ ಅದು ಹೊಡೆದಾಗ ಹಂಗಾಗಿಬಿಟ್ರೆ ಅದಕ್ಕೇನು ಸಂಬಂಧ ಆಗ್ತಾ ಇರ್ತಾನೆ. ಹಾಗಾಗಿ ನಾವು ಸಲ ಅದಕ್ಕೆ ಕುರಿತಂತೆ ಪ್ರಕರಣ ದಾಖಲಿಸ್ತಿದ್ದೀವಿ. ಅವ್ರ ಬಂದಿಗಳ ಮೇಲೆ ಶಿಸ್ತನ್ನು ಜರುಗಿಸ್ತೀವಿ. ಥ್ಯಾಂಕ್ ಯು. ಜೈಲಲ್ಲಿ ಕಾರಾಗೃಹದಲ್ಲಿ ಅಲ್ಲಿ ಇರೋ ಸೂಪ್ರಿಂಟೆಂಡೆಂಟ್ ವಿಡಿ ಕುಂಬಾರ್ ಅವ್ರ ಮೇಲೆ ಅಸಾಲ್ಟದು ಘಟನೆ ನಡೆದಿದೆ. ಅಲ್ಲಿ 4 ಜನ ಆರೋಪಿ, ಅಂದರೆ ಅಲ್ಲಿ ನಾವು ಜೈಲ್ದು ಸೆಕ್ಷನ್ ನೋಡಿದರೆ ಅಲ್ಲಿ 2 ಬ್ಯಾರೆಕ್ಸ್ ಇದೆ, ಸರ್ಕಲ್ 1 ಮತ್ತು ಸರ್ಕಲ್ 2. ಕೆಲವು ಆರೋಪಿ ಸರ್ಕಲ್ 2 ಅಲ್ಲಿ ಇದ್ದರು, ಕೆಲವು ಆರೋಪಿ ಸರ್ಕಲ್ 1 ಅಲ್ಲಿ ಇದ್ದರು.
ಸರ್ಕಲ್ 1 ಮತ್ತು ಸಂಜೆ ಇವರು ಏನು ಮಾಡ್ತಾರೆ 6 ಗಂಟೆ ಸುಮಾರಿಗೆ ಇವರಿಗೆ ಬಿಡ್ತಾರೆ ಊಟಗೋಸ್ಕರ ಅಥವಾ ಬೇರೆ ಬೇರೆ ಕೆಲಸಗೋಸ್ಕರ ಲಾಕಪ್ಪಿನ ಹೊರಗಡೆ ಬಿಡ್ತಾರೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆದಾಗ ಈ ಕಡೆಯಿಂದ 4 ಜನ ಆರೋಪಿಗಳು ಹೊರಗಡೆ ಬಂದು ಸರ್ಕಲ್ 2 ಅಲ್ಲಿ ಕೆಲವು ಆರೋಪಿ ಮೇಲೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ವಿ ಡಿ ಸೂಪರಿಂಟೆಂಡೆಂಟ್ ನಮ್ಮ ವಿ ಡಿ ಕುಂಬಾರ್ ಮತ್ತು ಅವ್ರ ಕೆಲವು ಸ್ಟಾಫ್ ಅವರಿಗೆ ಮತ್ತೆ ವಾಪಸ್ ಕಳಿಸೋಕ್ಕೆ ನೋಡಿದರು. ಆದರೆ ಅವ್ರ ಕರ್ತವ್ಯಕ್ಕೆ ಅವರಿಗೆ ಅವ್ರ ಮಾತು ಕೇಳಿಲ್ಲ, ಅವ್ರ ಕರ್ತವ್ಯಕ್ಕೆ ಅವರು ಅಡ್ಡಪಡಿಸಿದ್ರು. ಮತ್ತು ಅಲ್ಲಿ ಇನ್ನೊಬ್ಬರು ಸೆಟ್ ಆಫ್ ಆರೋಪಿ ಯಾರು ಇರ್ತಾರೆ, ಇನ್ನಿಬ್ಬರು ಆರೋಪಿ ಯಾರು ಇರ್ತಾರೆ ಅವರಿಗೆ ಹೊಡೆಯೋಕ್ಕೆ ನೋಡಿದರು. ಈ ಘಟನೆಯಲ್ಲಿ 4 ಜನ ವಿರುದ್ಧ ನಾವು ವಿ ಡಿ ಕುಂಬಾರ್ ಕಂಪ್ಲೇಂಟ್ ಮೇಲೆ 4 ಜನ ವಿರುದ್ಧ FIR ಮಾಡಿದ್ದೀವಿ. ಆ 4 ಜನ ಆರೋಪಿ ಜಾಕಿರ್ ಹುಸೇನ್, ಸನ್ ಆಫ್ ಅಬ್ದುಲ್ ಗಫಾರ್, ಫಯಾಜ್ ಕರಿಷ್ಮಾ, ಸಚಿನ್ ಅಶೋಕ್ ಮತ್ತು ಅರಾಫತ್, ಈ 4 ಜನ ಆಲ್ರೆಡಿ ಅಲ್ಲಿ ಇನ್ಮೇಟ್ಸ್ ಇದ್ದಾರೆ. ನಮ್ಮಲ್ಲಿ ಕ್ರೈಮ್ ನಂಬರ್ 6/2026 ಮಾಲಿಂಗ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಅವರು ಆಲ್ರೆಡಿ JC ಮಾಡಲಾಗಿತ್ತು. ಈ 4 ಜನ ಆ ಕೇಸಲ್ಲಿ ಇದ್ದಾರೆ. ಅವ್ರ ವಿರುದ್ಧ ನಾವು ಇನ್ನೊಂದು ಹೊಸ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 61/2026 ಅಲ್ಲಿ ಅಂಡರ್ ಸೆಕ್ಷನ್ 121, 132 ರೆಡ್ ವಿತ್ 3/5. ನಾವು ಈ ಕೇಸಲ್ಲಿ ಅವ್ರದ್ದು ಮತ್ತೆ ಫರ್ದರ್ ಪ್ರೊಸೆಸಲ್ಲಿ ಬಾಡಿ ವಾರಂಟ್ ತೊಗೊಳ್ತೀವಿ. ಯಾವ ಕಾರಣ ಈ ಜಗಳ ಆಯಿತು ಅಂತ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ನಾನು, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ಸ್ಪಾಟ್ಗೆ ನಾವು ವಿಸಿಟ್ ಆಲ್ರೆಡಿ ಮಾಡಿದ್ದೀವಿ. ಸುಪ್ರೀಂ ಕಂಡೀಷನ್ ಕೂಡ ಈಗ ಆರಾಮಿದ್ದಾರೆ. ಇನ್ನು ಮುಂದೆ ಈ ಥರ ಘಟನೆ ನಡೀಬಾರದು ಅಂತ ನಾವು ಜೈಲ್ ಅಥಾರಿಟಿ ಜೊತೆ ಡಿಸ್ಕಸ್ ಮಾಡಿ ಮತ್ತೊಂದು ಸರಿ ಅವರಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕು ಅಂತ ಕೊಡ್ತೀವಿ. ಸರ್, ಈ ಪ್ರಕರಣದಲ್ಲಿ ಕೈದಿಗಳು ಯಾವ ಪ್ರಕರಣದಲ್ಲಿ ಇವರು ಬಂಧಿಕನೆ ಈಗಾಗಲೇ ಹೇಳಿದ್ದೀನಿ, ಮಾಲಿಂಗ್ಪುರ್ ಕ್ರೈಮ್ ನಂಬರ್ 6/26 ಅಲ್ಲಿ 4 ಜನ ಅದರಲ್ಲಿ ಡಕಾಯಿತು ಮತ್ತು ಡಕಾಯಿತಿ ಕೇಸ್ ಮೇನ್ ಸೆಕ್ಷನ್ ಮೇಜರ್ ಸೆಕ್ಷನ್ ಹೇಳ್ತೀವಿ. ಡಕಾಯಿತಿ ಕೇಸಲ್ಲಿ ಬರ್ತೀವಿ. ಕಿಡ್ನಾಪ್ ಮತ್ತು ಡಕಾಯಿತಿ ಕೇಸಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದೆ. ಥ್ಯಾಂಕ್ ಯು ಸರ್.